ಮಾಡಬಾರದು. ಹಿಂದೂ ರಾಷ್ಟ್ರೀಯ ನಾಯಕರ ದೇವಾನುದೇವತೆಗಳ ಭಾವಚಿತ್ರಗಳ ಮೆರವಣಿಗೆಯನ್ನು ಮಾಡಬಾರದು ಘೋಷಣೆ ಮಾಡಿಬಿಡಿ. ಕರ್ನಾಟಕ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಸಂಬಂಧಪಟ್ಟಂತ ಮಾತ್ರ ಪ್ರೊಸೆಷನ್ ಮಾಡಬೇಕು. ಇದು ಒಂದ ಎರಡ? ಗಣಪತಿ ಉತ್ಸವ ಬಂದ್ರು ಗಣಪತಿ ಸಂದರ್ಭದಲ್ಲೂ ಹಾಗೆ ನಡೆಯುತ್ತೆ. ಶಿವಾಜಿ ಜಯಂತಿ ಬಂದ್ರೆ ಶಿವಾಜಿ ಜಯಂತಿ ಮಾಡುವಾಗ್ಲೂ ಹಂಗೆ ಆಗತ್ತೆ. ಯಾಕೆ ಕರ್ನಾಟಕ ರಾಜ್ಯದಲ್ಲಿ ಈ ತರ ತುಷ್ಟೀಕರಣ? ಆದ್ರಿಂದ ಎಸ್ಪಿಗೂ ಏಟ್ ಬಿದ್ದಿದೆ, ಎಸ್ಪಿ ತಲೆಗೆ ಏಟ್ ಬಿದ್ದಿದೆ, ಇಬ್ರು ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಏಟ್ ಬಿದ್ದಿದೆ. ಅಂದ್ರೆ ಸರ್ಕಾರಿ ನೌಕರರಿಗೂ ಕೂಡ ರಕ್ಷಣೆ ಇಲ್ಲ, ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲ. ನೀವು ಕರ್ನಾಟಕ ರಾಜ್ಯದಲ್ಲಿ ಘೋಷಣೆ ಮಾಡಿ, ನಾವು ಅಲ್ಪಸಂಖ್ಯಾತರಿಗೆ ಮಾತ್ರ, ಮುಸಲ್ಮಾನ್ ಬಂಧುಗಳಿಗೆ ಮಾತ್ರ ನಾವು ರಕ್ಷಣೆ ಕೊಡೋದು, 1 ಪಾಯಿಂಟ್ ಅಜೆಂಡಾ ಹೇಳಿ. ಪಾಕಿಸ್ತಾನ್ ಜಿಂದಾಬಾದ್, ಪಾಕಿಸ್ತಾನಕ್ಕೆ ಜಯವಾಗಲಿ ಅಂತೇಳಿ ವಿಧಾನಸೌಧದಲ್ಲಿ ಘೋಷಣೆ ಕೂಗಿದ್ರು ಕೂಡ ನಾವೇನು ಮಾಡಲ್ಲ. ಎಷ್ಟು ಘಟನೆಗಳು ಕರ್ನಾಟಕದಲ್ಲಿ ಒಂದಾದ ನಂತರ ಮತ್ತೊಂದು, ಮತ್ತೊಂದರ ನಂತರ ಇನ್ನೊಂದು, ಮಗದೊಂದು. ಏನು ಕ್ರಮ ತೆಗೆದುಕೊಳ್ತಾ ಇಲ್ಲ ಸರ್ಕಾರ. ಯಾಕೆ ರಿಪೀಟೆಡ್ಲಿ ಈ ತರ ಮಾಡ್ತಾ ಇದ್ದಾರೆ? ಇವರಿಗೆ ಅನ್ನಿಸಿರ್ಬೇಕು ಇದು ನಮ್ಮ ಸರ್ಕಾರ ಅಂತ. ಇದು ಮೈ ಬ್ರದರ್ ಪಾಲಿಸಿ ಹಿಂಗ್ ಮಾಡ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ಹೇಳಿದಾರಲ್ಲ, ಮೈ ಬ್ರದರ್ಸ್ ಅಂತ. ಯಾಕೆ ಹಿಂದೂಗಳು ನಿಮ್ ಬ್ರದರ್ಸ್ ಅಲ್ವಾ? ಮಾನ್ಯ ಮುಖ್ಯಮಂತ್ರಿಗಳು ಪಾಕಿಸ್ತಾನ್ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲಿ ಘೋಷಣೆ ಕೂಗಿದಾಗ್ಲೇನೆ ಸರಿಯಾಗಿ ಕ್ರಮ ತೆಗೆದುಕೊಂಡಿದ್ರೆ ಈ ತರದ ಘಟನೆಗಳಾಗ್ತಾ ಇರ್ಲಿಲ್ಲ. ಮೇಲ್ಕೋಟೆನಲ್ಲಿ ಗಲಾಟೆ ಆಗತ್ತೆ, ಮಂಡ್ಯದಲ್ಲಿ ಗಲಾಟೆ ಆಗುತ್ತೆ, ಶಿವಮೊಗ್ಗದಲ್ಲಾಗತ್ತೆ, ಮಂಗಳೂರಿನಲ್ಲಾಗತ್ತೆ, ಕಲಬುರಗಿನಲ್ಲಾಗತ್ತೆ, ಹುಬ್ಳಿನಲ್ಲಾಗತ್ತೆ, ಬೆಂಗಳೂರಿನಲ್ಲಾಗತ್ತೆ, ರಿಪೀಟೆಡ್ಲಿ. ಹಾಗಾಗಿ ಈ ಸರ್ಕಾರ ಸಂಪೂರ್ಣವಾಗಿ ತುಷ್ಟೀಕರಣವನ್ನ ಮಾಡ್ತಾ ಇದೆ. ಸಂವಿಧಾನದ ಪ್ರಕಾರ ಆಡಳಿತವನ್ನ ನಡೆಸ್ತಾ ಇಲ್ಲ. ಜಾತ್ಯತೀತ ಮನೋಭಾವನೆಯಿಂದ ಈ ಸರ್ಕಾರ ಆಡಳಿತವನ್ನ ನಡೆಸ್ತಾ ಇಲ್ಲ. ಆದ್ರಿಂದ ಕೂಡಲೇ ಅವ್ರು ಯಾರೇ ಇರಲಿ, ಅಲ್ಪಸಂಖ್ಯಾತರಾರು ಇರಲಿ, ಬಹುಸಂಖ್ಯಾತರಾರು ಇರಲಿ, ಹಿಂದೂಗಳಾರು ಇರಲಿ, ಮುಸ್ಲಿಮರಾರು ಇರಲಿ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು. ಉಪ್ಪು ತಿಂದವರು ನೀರು ಕುಡಿಬೇಕು. ಹಾಗಾಗಿ ಸರ್ಕಾರ ಈ ತುಷ್ಟೀಕರಣ ನೀತಿಯನ್ನ ಬಿಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಇನ್ನು ಎರಡನೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆಗಳು ನರಕ ಸದೃಶವಾಗಿವೆ. ಯಾಕೆ ಅಂತಂದ್ರೆ ಬಡವರೇ ಹೋಗ್ತಾರೆ ಸಾಮಾನ್ಯವಾಗಿ ಸರ್ಕಾರಿ ಆಸ್ಪತ್ರೆಗಳಿಗೆ. ಅಲ್ಲಿ ಬಡವರು ಯಾಕೆ ಹೋಗ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಉಚಿತವಾಗಿ ನಮಗೆ ಚಿಕಿತ್ಸೆ ಸಿಗುತ್ತೆ ಅನ್ನೋ ಕಾರಣಕ್ಕೆ ಬಡವರು ಹೋಗ್ತಾರೆ. ಆದ್ರೆ ಇವತ್ತು ಕೋಲಾರ ತೆಗೆದುಕೊಳ್ಳಿ, ದಾವಣಗೆರೆ ತೆಗೆದುಕೊಳ್ಳಿ, ಚಿತ್ರದುರ್ಗ ತೆಗೆದುಕೊಳ್ಳಿ, ಗುಲ್ಬರ್ಗ ತೆಗೆದುಕೊಳ್ಳಿ, ಹಾಸನ ತೆಗೆದುಕೊಳ್ಳಿ, ಇಲ್ಲಿ ಸ್ಕ್ಯಾನಿಂಗ್ ನಡೀತಾ ಇಲ್ಲ. ಈಗ ಸ್ಕ್ಯಾನಿಂಗ್ ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಇದಕ್ಕೆ ಎಲ್ಲ ಟಿವಿಗಳಲ್ಲಿ ನಾನು ನಿನ್ನೆ ಕೋಲಾರ ಜಿಲ್ಲೆದು ನೋಡಿದೆ, ಇವತ್ತು ಚಿತ್ರದುರ್ಗ ಜಿಲ್ಲೆದು ನಾನು ಟಿವಿಗಳಲ್ಲಿ ನೋಡ್ತಾ ಇದ್ದೀನಿ. 140 ಕೋಟಿ ರೂಪಾಯಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ MRI ಸ್ಕ್ಯಾನ್ ಮಾಡಿರ್ತಕ್ಕಂಥದ್ದು ಬಿಲ್ ಇದೆ, ಸರ್ಕಾರ ಕೊಡಬೇಕಾಗಿತ್ತು ಆ ಕಂಪನಿಗೆ. ಆದ್ರೆ ಸರ್ಕಾರ 140 ಕೋಟಿ ರೂಪಾಯಿಯನ್ನ ಕೊಟ್ಟಿಲ್ಲ. ಹಾಗಾಗಿ ಆ ಕಂಪನಿಯವರು MRI ಸ್ಕ್ಯಾನ್ ಮಾಡೋದನ್ನ ನಿಲ್ಲಿಸಿದ್ದಾರೆ. ಸರ್ಕಾರದ ಹತ್ರ 140 ಕೋಟಿ ಇಲ್ವಾ? ನಮ್ಮ ಸರ್ಕಾರದಲ್ಲಿ ಹಣಕಾಸಿನ ಏನು ತೊಂದರೆ ಇಲ್ಲ ಅಂತ ಸರ್ಕಾರ ಹೇಳುತ್ತೆ, ಮುಖ್ಯಮಂತ್ರಿಗಳು ಹೇಳ್ತಾರೆ, ಹಣಕಾಸಿನ ಸಚಿವರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಹೇಳ್ತಾರೆ. ನೋಡಿ, ಕಳೆದ 2 ವರ್ಷಗಳಿಂದ ಬಾಕಿ ಹಣ ಬಿಡುಗಡೆ ಮಾಡುವಂತೆ ಕಂಪನಿ ಸರ್ಕಾರಕ್ಕೆ ಸುಮಾರು 95 ಇಮೇಲ್ಗಳ ಮೂಲಕ ಮನವಿ ಸಲ್ಲಿಸಿದ್ದರು.
ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ ಮತ್ತು ಬಾಕಿ ಹಣ ಬಿಡುಗಡೆ ಮಾಡಿಲ್ಲ ಎಂಬ ಮಾಹಿತಿ ಎಲ್ಲರಿಗೂ ಇದೆ. ಈ ರೀತಿ ಸರ್ಕಾರ ನಿರ್ಲಕ್ಷ್ಯವನ್ನ ತಾಳ್ತಾ ಇದೆ. ಬಡ ಮತ್ತು ಮಧ್ಯಮ ವರ್ಗದ ಜನರು ಗಂಭೀರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. MRI ಸ್ಕ್ಯಾನ್ ಅನ್ನ ನಿಲ್ಲಿಸಿರೋದಕ್ಕೆ. ವಿಶೇಷವಾಗಿ BPL ಕಾರ್ಡ್ ಹೊಂದಿರುವ ಬಡ ಜನರು ಖಾಸಗಿ ಆಸ್ಪತ್ರೆಗಳಲ್ಲಿ MRI ಸ್ಕ್ಯಾನ್ ಮಾಡಲು 2,500ದಿಂದ 5,000ವರೆಗೆ ಹಣವನ್ನ ಖರ್ಚು ಮಾಡತಕ್ಕಂತ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಷ್ಟು ದುಡ್ಡು ಇರಬೇಕಲ್ಲ MRI ಸ್ಕ್ಯಾನ್ ಮಾಡಕ್ಕೆ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿ. ನಾನು ಸರ್ಕಾರಕ್ಕೆ ಕೇಳ್ತೀನಿ, ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ, ಮಾನ್ಯ ದಿನೇಶ್ ಗುಂಡೂರಾವ್ ಅವರಿಗೆ ಕೇಳ್ತೀನಿ, ಏನಾದ್ರು ಪ್ರೈವೇಟ್ ಹಾಸ್ಪಿಟಲ್ ಜೊತೆನಲ್ಲಿ ಏನಾದ್ರು ಖಾಸಗಿ ಒಪ್ಪಂದ ಮಾಡ್ಕೊಂಡಿದ್ದೀರಾ? ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಇರ್ತಕ್ಕಂಥ MRI ಸ್ಕ್ಯಾನಿಂಗ್ ಅನ್ನ ನಿಲ್ಲಿಸ್ಬಿಡ್ತೀವಿ, ಹತ್ತಿರದ ಪ್ರೈವೇಟ್ ಹಾಸ್ಪಿಟಲ್ಗೆ ಕಳಿಸ್ತೀವಿ, ಒಂದು ಪೇಷಂಟ್ಗೆ ಇಂತಿಷ್ಟು ಅಂತ ಏನಾರು ಕಮಿಷನ್ ಆಧಾರದ ಮೇಲೆ ಏನಾದ್ರು ಒಪ್ಪಂದ ಮಾಡ್ಕೊಂಡಿದ್ಯಾ ಈ ಸರ್ಕಾರ ದಿನೇಶ್ ಗುಂಡೂರಾವ್ ಅವ್ರ ಜೊತೆನಲ್ಲಿ? ಯಾಕೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ತರದ್ದಾಗ್ತಾ ಇದೆ? ನೋಡಿ, ಅವರೇ ಹೇಳಿದ್ದಾರೆ, ರಾಹುಲ್ ಅಂತಕ್ಕಂಥವ್ರು, ನಮ್ಮ ಸಂಸ್ಥೆಯ ಸೂಚನೆ ಪ್ರಕಾರ ಬುಧವಾರದಿಂದ ಉಚಿತ ಸೇವೆ ಸ್ಥಗಿತಗೊಳಿಸಿದ್ದೇವೆ. ಸರ್ಕಾರಕ್ಕೆ ಕಳೆದ 3 ವರ್ಷಗಳಿಂದ ಸುಮಾರು 95 ಇಮೇಲ್ಗಳನ್ನು ಕಳುಹಿಸಿ ಬಾಕಿ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದರೂ ಕೂಡ ಸರ್ಕಾರ ಸ್ಪಂದಿಸಿಲ್ಲ. ಹಾಗಾಗಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ರಾಹುಲ್, ಕೋಲಾರ ಪ್ರತಿನಿಧಿ, ಕ್ರಸ್ನಾ ಸಂಸ್ಥೆ. ಈಗ ಉದಾಹರಣೆಗೆ ಆಕ್ಸಿಡೆಂಟ್ ಆಗಿದ್ರೆ ಏನ್ ಮಾಡೋದು? ಆಮೇಲೆ ಮೆದುಳಿನ ಕಾಯಿಲೆ ಬಂದಂತವ್ರಿಗೆ ಏನ್ ಮಾಡ್ಬೋದು? ಸ್ಟ್ರೋಕ್ ಆಗಿದ್ರೆ ಏನ್ ಮಾಡ್ಬೋದು? ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ಗಳನ್ನೇ ಆಶ್ರಯ ಪಡಿಬೇಕಾಗಿರ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಆಗಿದೆ. ಆದ್ರಿಂದ ಸರ್ಕಾರ ಕೂಡಲೇ 140 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಬೇಕು. ಬಡ, ದೀನ, ದಲಿತ ಸಮಾಜದವರು ಗೌರ್ಮೆಂಟ್ ಹಾಸ್ಪಿಟಲ್ಗಳಿಗೆ ಹೋದಾಗ ಯಾವುದೇ ಹಣವನ್ನ ಕೇಳದೇನೆ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ತಕ್ಕಂಥ ಅವಕಾಶವನ್ನ ಸರ್ಕಾರ ಕಲ್ಪಿಸ್ಕೊಡ್ಬೇಕು ಅಂತ ವಿನಂತಿ ಮಾಡ್ತೀನಿ. ಇನ್ನೂ ಒಂದು ಪಾಯಿಂಟ್ ಇದೆ, ನಾನು ಹೇಳ್ತೀನಿ. ಅದೇನು ಅಂತಂದ್ರೆ ಔಷಧಿಗಳನ್ನು ಕೂಡ ಬಂದ್ ಮಾಡಿದ್ದಾರೆ. ಯಾವುದು? ನಮ್ಮ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನು ಕೂಡ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಇರ್ತಕ್ಕಂಥ ಸೆಂಟರ್ಗಳನ್ನ ಕ್ಲೋಸ್ ಮಾಡಿದ್ದಾರೆ. ಯಾಕೆ? ಇದ್ದಿದ್ರೆ ಏನಾಗ್ತಾ ಇತ್ತು? ನಿಯರ್ಲಿ ನನ್ನ ಪ್ರಕಾರ ಸುಮಾರು ಒಂದು 750ಕ್ಕಿಂತ ಹೆಚ್ಚು ಔಷಧಿಗಳು ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಇರಬೇಕು. ಆದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಲಭ್ಯ ಇರತಕ್ಕಂತ ಔಷಧಿಗಳೆಷ್ಟು? ನನ್ನ ಪ್ರಕಾರ 250ಕ್ಕಿಂತ ಕೆಳಗೆ, 150ಕ್ಕಿಂತ ಕೆಳಗೆ ಸುಮಾರು 800 ಔಷಧಿಗಳು ಇರಬೇಕಾಗಿತ್ತು. 150 ಔಷಧಿಗಳಿದೆ. ಯಾಕೆ ಜನೌಷಧಿ ಕೇಂದ್ರಗಳನ್ನ ನೀವು ಬಂದ್ ಮಾಡಿದ್ರಿ? ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿರುವಂತದ್ದನ್ನ ಇಲ್ಲ ಅಂತ ಹೇಳಿದ್ರೆ ಬಂದ್ ಮಾಡಿ. ಓಕೆ, 800 ಔಷಧಿಗಳನ್ನ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಸಿಗೋ ತರ ಮಾಡಿ. ಮತ್ತೆ ಬಹಳ ದೊಡ್ಡದಾಗಿ ಹೇಳುತ್ತೆ ಈ ಸರ್ಕಾರ, ನಮ್ದು ಬಡವರ ಪರ ಇರುವಂತ ಸರ್ಕಾರ. ಎಲ್ಲಿದೆ ಬಡವರ ಪರ? ಬಡವರನ್ನ ಸಾಯಿಸುವ ಸರ್ಕಾರ ಇದು. ಬಡವರನ್ನ ಸಾಯಿಸುವ ಸರ್ಕಾರ ಇದು. ಆದ್ರಿಂದ ಎಲ್ಲ ನೋಡಿ, ಎಷ್ಟೆಷ್ಟು ದೊಡ್ಡದಾಗಿ ಎಲ್ಲ ಪೇಪರ್ಗಳಲ್ಲಿ ನ್ಯೂಸ್ ಇದೆ ಗೌರ್ಮೆಂಟ್ ಹಾಸ್ಪಿಟಲ್ಗಳ ಪರಿಸ್ಥಿತಿ. ಔಷಧಿಗಳಿಲ್ಲ, ಸ್ಕ್ಯಾನಿಂಗ್ ಇಲ್ಲ. ಒಂದ್ ರೀತಿ ಅಂಧ ದರ್ಬಾರ್ ನಡೀತಾ ಇದೆ ಈ ಸರ್ಕಾರದಲ್ಲಿ. ಮಾಧ್ಯಮದವರನ್ನ ವಿಧಾನಸೌಧದಲ್ಲಿ ಬಿಡೋದಿಲ್ಲ. ಅವ್ರು ಎಲ್ಲಿ ಬೇಕಲ್ಲಿ ಇಂಟರ್ವ್ಯೂ ಮಾಡಂಗಿಲ್ಲ. ನಾವು ಯಾವ ಜಾಗದಲ್ಲಿ ಹೇಳ್ತೀವೋ ಆ ಜಾಗದಲ್ಲಿ ಒಂದೇ ಕಡೆ ಮಾತ್ರ ನಾವು ಇಂಟರ್ವ್ಯೂ ಮಾಡಬೇಕು.
ಅವ್ರು ಬರ್ಬೇಕಲ್ಲ. ಮಂತ್ರಿಗಳು ಎಲ್ಲಿ ಕರೀತಾರೆ ಹೋಗ್ತಾರೆ, MLAಗಳು ಎಲ್ಲಿ ಕರೀತಾರೆ ಹೋಗ್ತಾರೆ. ಅವ್ರಿಗೆ ಆ ಸ್ವಾತಂತ್ರ್ಯ ಇಲ್ವಾ? ಮತ್ತೆ ಹೇಳ್ತಾರೆ ನಮ್ಮ ಮುಖ್ಯಮಂತ್ರಿಗಳು, ನಮ್ದು ಪ್ರಜಾಪ್ರಭುತ್ವದ ಸರ್ಕಾರ, ನಮ್ಮಲ್ಲಿ ಹೆಚ್ಚು ಸ್ವಾತಂತ್ರ್ಯ ಇದೆ, ಮಾಧ್ಯಮದವರಿಗೆ ನೀವು ಸ್ವಾತಂತ್ರ್ಯ ಇಲ್ಲ, ವಿಧಾನಸೌಧಕ್ಕೆ. ಇನ್ನು ಸಾಮಾನ್ಯ ಜನರ ಪಾಡೇನು? ಹಾಗಾಗಿ ಮಾಧ್ಯಮದವರಿಗೆ ಈ ರೀತಿ ಏನು ನಿಯಂತ್ರಣವನ್ನು ಹಾಕಿದ್ದೀರಾ, ಅವ್ರ ಸ್ವಾತಂತ್ರ್ಯವನ್ನ ಏನು ರದ್ದು ಮಾಡಿದ್ದೀರಾ, ಇಂಟರ್ವ್ಯೂ ತೆಗೆದುಕೊಳ್ಳೋದನ್ನ, ಬೈಟ್ ತೆಗೆದುಕೊಳ್ಳೋದನ್ನ, ಇದನ್ನೆಲ್ಲ ಏನು ಬಂದ್ ಮಾಡಿದ್ದೀರಾ, ಇದು ಸರಿಯಾದ ಕ್ರಮ ಅಲ್ಲ. ಮುಂಚೆ ಯಾವ ಸಿಸ್ಟಮ್ ಇತ್ತೋ ಆ ಸಿಸ್ಟಮ್ ಅನ್ನ ಫಾಲೋ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಗಳಲ್ಲಿ ವಿನಂತಿಯನ್ನ ಮಾಡ್ತೇನೆ. ಹೇಳ್ತಿದ್ದೊಂದು ಪಾಯಿಂಟ್ ಇದೆ, ಇಲ್ಲ ಎಲ್ರಿಗೂ ನಮಸ್ಕಾರ. ನನ್ನ ಕೆಲವು ಕ್ಲಾಸ್ಮೇಟ್ಸು, ನಾವು MBBS MS ಓದಬೇಕಾದ್ರೆ ಯಾರು ಕ್ಲಾಸ್ಮೇಟ್ಸ್ ಆಗಿದ್ರು ಅವ್ರು ನನಗೊಂದು ಪತ್ರ ಕೊಟ್ಟಿದ್ದಾರೆ. ಕೇಳುತ್ತಾ? ಓಕೆ. ಒಂದು ಪತ್ರ ಕೊಟ್ಟಿದ್ದಾರೆ ನನ್ನ ಕೈಗೆ. ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ, ರಾಜ್ಯ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ನೌಕರರ ಸಂಘ, ಇವರೆಲ್ಲ ಚೀಫ್ ಸೆಕ್ರೆಟರಿಗೆ ಒಂದು ಲೆಟರ್ ಬರೆದಿರ್ತಾರೆ. ಆ ಲೆಟರ್ನಲ್ಲಿ ಅವ್ರಿಗೆ ಏನೇನು ಸಮಸ್ಯೆ ಇದೆ, ಏನೇನು ತೊಂದರೆ ಆಗ್ತಿದೆ ಅನ್ನೋದ್ರ ಬಗ್ಗೆ 5 ಮೀಟಿಂಗ್ ಮಾಡ್ತಾರೆ, ಮಂತ್ರಿಗಳ ಜೊತೆನೋ ಮತ್ತು ಅಧಿಕಾರಿಗಳ ಜೊತೆನೋ. ಕಳೆದ 3 ವರ್ಷಗಳಿಂದ ಈ ಒಂದು ಚರ್ಚೆ ನಡೆಯುತ್ತೆ. ಇದರಲ್ಲಿ ಅವ್ರಿಗೆ ಆಗ್ತಿರೋಂಥ ತೊಂದರೆಗಳ ಬಗ್ಗೆ ಹೇಳ್ತಾರೆ. ಬಹಳಷ್ಟು ತೊಂದರೆಗಳಿದೆ. ಇದರಲ್ಲಿ ಕಾಮನ್ ಮ್ಯಾನ್ ಅಥವಾ ಒಂದು ಕಾಮನ್ ಪೇಷಂಟ್ಗೆ ಏನು ತೊಂದರೆ ಆಗ್ಬೋದು, ಯಾವ ರೀತಿ ತೊಂದರೆ ಆಗ್ಬೋದು ಅಂತನೋ ಒಂದು ಮನವಿ ಕೊಡ್ತಾರೆ ಅವರು. ಒಂದನೇದಾಗಿ, ಈಗ ಶ್ರೀ ರವಿಕುಮಾರ್ ಅವರು ಹೇಳ್ತಾ ಇದ್ರು ಔಷಧಿಗಳು ಕೊರತೆ ಇದೆ ಅಂತ. ಡಿಪಾರ್ಟ್ಮೆಂಟ್ ಆಫ್ ಫ್ಯಾಮಿಲಿ ವೆಲ್ಫೇರಿನ ಡಾಕ್ಟರ್ಸು ಒಂದು ಚೀಫ್ ಸೆಕ್ರೆಟರಿಗೆ ಪತ್ರ ಬರೀತಾರೆ, ನಮ್ಮ ಹಾಸ್ಪಿಟಲ್ನಲ್ಲಿ ಔಷಧಿಗಳಿಲ್ಲ, ಡಯಾಗ್ನೋಸ್ಟಿಕ್ ಕಿಟ್ಗಳಿಲ್ಲ, ಪೇಷಂಟ್ಸ್ನ ನಾವು ಬೇರೆ ಕಡೆ ರೆಫರ್ ಮಾಡಬೇಕಾಗ್ತಾ ಇದೆ, ನಮ್ಮ ಹಾಸ್ಪಿಟಲ್ಗಳಲ್ಲಿ ಔಷಧಿ ಇಲ್ಲ. ಒಂದು. ಎರಡನೇದು, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂತ ನಾವು ಬಹಳಷ್ಟು ಸತಿ ಹೇಳ್ತಾನೆ ಇರ್ತೀವಿ ಪತ್ರಿಕೆಯಲ್ಲಿ. ಈಗ MBBS ಮಾಡ್ಬೇಕಾದ್ರೆ ನನ್ನ ಜೊತೆಗೆ ಓದ್ದವನು, ನನ್ನ ಬೆಂಚಲ್ಲೇ ಇದ್ದವನು ಒಟ್ಟಿಗೆ ಪಾಸ್ ಆಗ್ತೀವಿ. ಒಬ್ಬರು ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಹೋಗ್ತಾರೆ, ಇನ್ನೊಬ್ಬರು ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಹೋಗ್ತಾರೆ. ಇವೆರಡರಲ್ಲೂ ತಾರತಮ್ಯ ಮಾಡ್ತಾರೆ. ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಪೇ ಸ್ಕೇಲು, ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಪೇ ಸ್ಕೇಲು ತುಂಬ ಹೆಚ್ಚು ಕಮ್ಮಿ ಇದೆ, ಇದನ್ನು ಸರಿ ಮಾಡಬೇಕು ಅಂತ ಪದೇ ಪದೇ ಕೇಳಿದ್ರು ಅದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಎರಡನೇದಾಗಿ, ಈ ಹೈಯರ್ ಎಜುಕೇಷನ್ನು ಫರ್ದರ್ ಎಜುಕೇಷನ್ಗೆ ಹೋಗ್ಬೇಕಾದ್ರೆ ಡಾಕ್ಟರ್ಸು ಅವ್ರಿಗೆ ಖರ್ಚು ವೆಚ್ಚ ಮತ್ತು ಭತ್ಯೆ ಕೊಡ್ತಾರೆ. ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಕೊಡ್ತಾ ಇದ್ದಾರೆ, ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಈವರೆಗೂ ಕೊಟ್ಟಿದ್ದಾರೆ. ಈ ವರ್ಷದಿಂದ ಅದನ್ನು ನಿಲ್ಲಿಸಿದ್ದಾರೆ. ಯಾಕೆ ನಿಲ್ಲಿಸಿದ್ದಾರೆ ಅದನ್ನು ಅವರು ಕ್ವಶನ್ ಮಾಡ್ತಾ ಇದ್ದಾರೆ. ಅವ್ರಿಗೆ ನೀವು ಸ್ಯಾಲ್ರಿ ಕೊಡ್ತೀರಿ, ಖರ್ಚು ಕೊಡ್ತೀರಿ, ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ? ತಾರತಮ್ಯ. ಇದನ್ನು ಸರಿ ಮಾಡಿ ಅಂತ ಸುಮಾರು ದಿವಸಗಳಿಂದ ಕೇಳ್ತಾ ಇದ್ರೂ ಇವರು ಅದನ್ನ ಸರಿ ಮಾಡೋ ಒಂದು ನೀತಿ ಧೋರಣೆ ತೋರ್ತಾ ಇಲ್ಲ. ಇನ್ನೊಂದು, ಪ್ರಮೋಷನ್ಸು. ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಸೀನಿಯಾರಿಟಿ ಲಿಸ್ಟ್ ಆಗೇ ಇಲ್ಲ. 3 ವರ್ಷದಿಂದ ಸೀನಿಯಾರಿಟಿ ಲಿಸ್ಟ್ ಆಗಿಲ್ಲ. ಮೆಡಿಕಲ್ ಆಫೀಸರ್ಸು ಪ್ರಮೋಷನ್ ಇಲ್ದೇ ರಿಟೈರ್ಡ್ ಆಗ್ತಾ ಇದ್ದಾರೆ. ಅದ್ರ ಬಗ್ಗೆನೂ ಇವರು ಚರ್ಚೆ ಮಾಡಿದ್ದಾರೆ, ಅದ್ರ ಬಗ್ಗೆ ಸ್ಪಂದನೆ ಮಾಡ್ತಾ ಇಲ್ಲ. ಮೆಟರ್ನಲ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಅಂದರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಪ್ರಸೂತಿ ಅಂದರೆ ಯಾರು ಡೆಲಿವರಿ ಮಾಡಬೇಕು ಅಂದ್ರೆ ಹೆಣ್ಮಗಳು ಅಂದರೆ ಮೆಟರ್ನಿಟಿ ಹಾಸ್ಪಿಟಲ್ಗಳಿರೋದು. ಈಗ ಯಾವ ಮೆಟರ್ನಿಟಿ ಹಾಸ್ಪಿಟ್ಲಲ್ಲಿ ಕಮ್ಮಿ ಕೇಸ್ ಆಗ್ತಿದೆಯೋ ಅದನ್ನು ಕ್ಲೋಸ್ ಮಾಡಿ ಸುಮಾರು ಒಂದು
251 ಮೆಟರ್ನಿಟಿ ಹಾಸ್ಪಿಟಲ್ಗಳನ್ನು ಬಂದ್ ಮಾಡಿದ್ದಾರೆ. ಇದರಿಂದ ಯಾರೇ ಒಂದು ಹೆಣ್ಮಗು ಡೆಲಿವರಿ ಮಾಡಬೇಕಂದ್ರೆ 100-200 ಕಿಲೋಮೀಟರ್ ಟ್ರಾವೆಲ್ ಮಾಡೋಂಥ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಇದ್ರ ಬಗ್ಗೆ ಯಾವ ಕಾಳಜಿನೂ ತೋರಿಸಿಲ್ಲ. ಅಲ್ಲಿರೋ ವೈದ್ಯಾಧಿಕಾರಿಗಳು ಯಾರು ಮೆಟರ್ನಲ್ ಆ್ಯಂಡ್ ಚೈಲ್ಡ್ ಹೆಲ್ತಲ್ಲಿ ಇದ್ದಾರೆ ಅವ್ರನ್ನ ವಿತ್ಡ್ರಾ ಮಾಡಿ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ತೆಗೆದು ಬೇರೆ ಕಡೆಗೆ ಕಳಿಸೋ ಅಂಥ ಒಂದು ವ್ಯವಸ್ಥೆ ಈ ಸರ್ಕಾರ ಮಾಡಿರ್ತಕ್ಕಂಥದ್ದು. ಈ ರೀತಿ ಕರ್ನಾಟಕ ಸ್ಟೇಟ್ ಆ್ಯಂಡ್ ಲಾಜಿಸ್ಟಿಕ್ಸ್ ಡೆವಲಪ್ಮೆಂಟ್ ರಿಕ್ರೂಟ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ ಒಂದು ಮಂಡಳಿ ಇದೆ. ಆ ಮಂಡಳಿ ಏನು ಮಾಡುತ್ತೆ, ಔಷಧಿಗಳನ್ನ ಕೊಂಡ್ಕೊಳ್ಳೋದು, ಇನ್ಸ್ಟ್ರೂಮೆಂಟ್ಸ್ನ ಕೊಂಡ್ಕೊಳ್ಳೋದು, ಡಯಾಗ್ನೋಸ್ಟಿಕ್ ಕಿಟ್ಗಳನ್ನ ಕೊಂಡ್ಕೊಳ್ಳೋದು ಮಾಡುತ್ತೆ. ಅದು ಟೋಟ್ಲಿ ಕೊಲ್ಯಾಪ್ಸ್ ಆಗಿದೆ ಅಂತ ಡಾಕ್ಟರ್ಸ್ ಆರೋಪ ಮಾಡ್ತಿದ್ದಾರೆ. ನಾನು ದಿನೇಶ್ ಗುಂಡೂರಾವ್ ಅವ್ರನ್ನ ಕೇಳ್ತೀನಿ, ಮುಖ್ಯಮಂತ್ರಿಗಳನ್ನ ಕೇಳ್ತೀನಿ, ನೀವು ಕರ್ನಾಟಕದಲ್ಲಿ ಸ್ಟ್ರೈಕ್ ಮಾಡೋವಂಥ ಒಂದು ವಾತಾವರಣ ಕ್ರಿಯೇಟ್ ಮಾಡಿದ್ದೀರಿ. ನಿನ್ನೆ KSRTC ಅವ್ರು ಸ್ಟ್ರೈಕ್ ಆಯಿತು, ಮತ್ತು ಡಾಕ್ಟರ್ಸ್ ಕೂಡ ಸ್ಟ್ರೈಕ್ ಮಾಡ್ತೀವಿ ಅಂತಾರೆ, ನಾಡಿದ್ದು ಕಾಂಟ್ರಾಕ್ಟರ್ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳ್ತಾರೆ. ಇದು ಟೋಟಲ್ ಅರಾಜ್ಯಕತೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸೃಷ್ಟಿ ಮಾಡಿದೆ. ಇನ್ನೊಂದು 2-3 ಸಂಗತಿಗಳು ವೆರಿ ಪ್ಯಾಥೆಟಿಕ್. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಒಂದು ರೀತಿ ನರಕ ಸದೃಶವಾಗಿದ್ದಾವೆ. ಬಡವರು ಅಲ್ಲಿ ಹೋದ್ರೆ ಬದುಕಿ ಬರಕ್ ಹೋಗ್ಬಾರ್ದು, ಬಾಡಿ ತೆಗೆದುಕೊಂಡು ಹೋಗಕ್ಕೆ ಬರಬೇಕು ಅಂತ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಆಸ್ಪತ್ರೆಗಳಲ್ಲಿದೆ. ಉದಾಹರಣೆಗೆ ನೋಡಿ, ಸುಮಾರು ಜಿಲ್ಲೆಗಳಲ್ಲಿ ಏನ್ ಪರಿಸ್ಥಿತಿ ಇದೆ ನಾನು ಹೇಳ್ತೇನೆ. 800ಕ್ಕೂ ಹೆಚ್ಚು ಮಾದರಿಯ ಔಷಧಗಳ ಸಂಗ್ರಹ ಜಿಲ್ಲಾ ಔಷಧ ಉಗ್ರಾಣಗಳಲ್ಲಿ ಇರಬೇಕು. ಪ್ರತಿ ಜಿಲ್ಲೆಯಲ್ಲಿ 800ಕ್ಕಿಂತ ಹೆಚ್ಚು ಔಷಧಗಳು ಇರಬೇಕು. ಕೆಲ ಜಿಲ್ಲೆಗಳಲ್ಲಿ ಕೇವಲ 120ರಿಂದ 180 ಮಾದರಿ ಔಷಧಿಗಳು ಮಾತ್ರ ಲಭ್ಯ ಇದೆ. ಅದರೊಳಗಡೆ ಹುಬ್ಳಿ, ಬಾಗಲಕೋಟೆ, ಧಾರವಾಡ ಜಿಲ್ಲೆ ಮತ್ತು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.